ರಾಗಿ ಹಿಟ್ಟಲ್ಲಿ ರೊಟ್ಟಿ ಮುದ್ದೆ ತಿಂದಿದ್ದೀರಾ? ಹಾಗಿದ್ರೆ ಇವತ್ತು ರಾಗಿ ಉಬ್ಬು ಚಪಾತಿ ಮಾಡ್ಕೊಂಬರೋಣವಾ? ತುಂಬ ರುಚಿಯಾಗಿರುವ ಉಬ್ಬು ಚಪಾತಿ. ನಿಮಗೆ ಈ ಒಂದು ಚಪಾತಿ ತಿಂತಾಯಿದ್ರೆ ನಿಮಗೆ ರೊಟ್ಟಿ ಮಾಡೋ ಮನಸ್ಸು ಮಾಡೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದಕ್ಕೆ ಶೇಂಗಾ ಪುಡಿ ಚಟ್ನಿ, ಟೊಮೆಟೊ ಗೊಜ್ಜಿನ ಪಲ್ಯ, ಹಾಗೆ ಮೊಳಕೆ ಕಾಳುಗಳನ್ನು ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಪಲ್ಯಗಳನ್ನು ಮಾಡ್ಕೋಬೋದು. ಇಲ್ಲಿ ಮಾಡುವ ವಿಧಾನ ಅಂದರೆ 1 ಗ್ಲಾಸ್ ರಾಗಿ ಹಿಟ್ಟಿಗೆ 1 ಗ್ಲಾಸ್ ನೀರು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅಗಲವಾದ ಕಡಾಯಿ ತೊಗೊಂಡು ಸ್ಟವ್ ಉರಿಯನ್ನು ಆನ್ ಮಾಡ್ಕೊಂಡ್ಬಿಟ್ಟು ಈಗ 1 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಪ್ರಮಾಣ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಒಂದು 10 ಕಾಳಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇರುವಾಗೇ ಹಿಟ್ಟನ್ನು ಹಾಕ್ಕೊಂಬಿಡೋಣ. ಕರೆಕ್ಟಾಗಿ 1 ಗ್ಲಾಸ್ ನೀರು 1 ಗ್ಲಾಸ್ ಹಿಟ್ಟು ಸಾಕಾಗುತ್ತೆ. ಈಗ ಈ ರೀತಿ ಚೆನ್ನಾಗಿ ಮಗಚ್ತಾ ಮಿಕ್ಸ್ ಮಾಡಿಕೊಂಡು ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡಿ, ಸಾಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಜಾಸ್ತಿ ಬೇಯೋದು ಬೇಡ ಇದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ತಣ್ಣಗಾಗಲಿ. ಇವಾಗ ತಣ್ಣಗಾದಮೇಲೆ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ಮೆಲ್ಕೋಬೇಕಾಗುತ್ತೆ. ಈಗ ನೋಡಿ ತಣ್ಣಗಾಗಿದೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಕೈಯಲ್ಲಿ ನಾವು ಚಪಾತಿ ಹಿಟ್ಟು ಹೇಗೆ ನಾವು ಕಲಿಸ್ಕೊತೀವೋ ಅದೇ ರೀತಿ ಸಾಫ್ಟ್ ಆಗೋ ರೀತಿ 1-2 ನಿಮಿಷಗಳ ಕಾಲ ಕಲಿಸ್ಕೋಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನೀವು ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಸೇಮ್ ಗೋಧಿ ಹಿಟ್ಟಿನ ಥರನೇ ಕಲಿಸ್ಕೋಬೇಕು. ನಾವು ನೀರು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ಹದವಾಗಿ ಬಂದಿದೆ ಹಿಟ್ಟು. ನೀವು ಹಿಟ್ಟನ್ನು ಚೆನ್ನಾಗಿ 5 ನಿಮಿಷ ತೊಗೊಳ್ಳಿ ಹಿಟ್ಟು ಕಲಸೋಕ್ಕೆ. ಹಿಟ್ಟು ಕಲಸಿ ಇಟ್ಬಿಡಿ. ನೀವು ಯಾವಾಗಾದರೂ ಒಂದು ಬೌಲ್ ಮುಚ್ಚಿಟ್ರೆ ನೀವು ಲೇಟಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ ಇವಾಗ ಸಾಫ್ಟಾಗಿ ಹಿಟ್ಟು ಚೆನ್ನಾಗಿ ಕಲಸಿದ್ದೀನಿ. ಈಗ ಇದಕ್ಕೆ ನಾವು ಎಷ್ಟು ಬೇಕಾಗುತ್ತೋ ಹಿಟ್ಟನ್ನು ನೋಡಿಕೊಂಡು ತೊಗೊಂಡು ನೀವು ಮಾಡ್ಕೋಬೋದು. ಜಾಸ್ತಿ ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಅಗಲವಾದ ಚಪಾತಿ ಬರುತ್ತೆ. ಸ್ವಲ್ಪನೇ ಹಿಟ್ಟು ತೊಗೊಂಡ್ರೆ ಸೇಮ್ ನಾವು ಗೋಧಿ ಚಪಾತಿ ಬಂದಂಗೆ ಬರುತ್ತೆ. ಈಗ ನೋಡಿ ಮಾಡ್ಕೊಳ್ಳೋಣ. ಈಗ ನಾನು ಮಾಡಿ ತೋರಿಸ್ತೀನಿ. ಸ್ವಲ್ಪನೂ ಹರಿದೋಗಲ್ಲ. ಇವಾಗ ನಾವು ಸಾಮಾನ್ಯವಾಗಿ ರಾಗಿ ಹಿಟ್ಟಿನ ರೊಟ್ಟಿ ಮಾಡಬೇಕಾದ್ರೆ ಹರಿದೋಗುತ್ತೆ. ಇದು ಒಂದು ಸ್ವಲ್ಪನೂ ಹರಿದೋಗಲ್ಲ, ಯಾಕಂದರೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿರೋದ್ರಿಂದ. ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ರಾಗಿ ಹಿಟ್ಟನ್ನೇ ತೊಗೊಳ್ಬೇಕು ನಾವು ಇದನ್ನು ಒರೀಲಿಕ್ಕೆ. ನೋಡಿ ಈಗ ರಾಗಿ ಹಿಟ್ಟನ್ನು ಮೇಲೆ ಸ್ವಲ್ಪ ಉದುರಿಸ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ಅಕ್ಕಿ ಹಿಟ್ಟಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ಬೋದು. ನೋಡಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾನು ವರ್ಕೊಳ್ತಾ ಇದ್ದೀನಿ. ಸೇಮ್ ಚಪಾತಿ ಹಿಟ್ಟಿನ ಥರನೇ ಬರುತ್ತೆ. ಸ್ವಲ್ಪ ಕೂಡ ಅಂಟೋದಿಲ್ಲ, ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಎಷ್ಟಾದರೂ ಅಗಲ ಮಾಡ್ಬೋದು. ನೀವು ಇದನ್ನು ತೆಳ್ಳಗೆ ಮಾಡ್ಕೋಬೋದು. ತುಂಬ ತೆಳುವಾಗಿ ಈ ರೀತಿ ನಾನು ವರೆದು ಇಟ್ಕೊಳ್ತೀನಿ. ತಕ್ಷಣದಲ್ಲಿ ಇದನ್ನು ಬೇಯಿಸ್ಕೊಂಬಿಡೋಣ. ಲಂಚ್ ಬಾಕ್ಸ್ ತೊಗೊಂಡು ಹೋಗೋರಿಗಂತೂ ತುಂಬ ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಹಾಕಿಟ್ರೆ ಮಧ್ಯಾಹ್ನ ತಿನ್ನೋವರೆಗೂ ಸಾಫ್ಟಾಗಿರುತ್ತೆ. ಮತ್ತೆ ಒಂದು ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕೊನೆಯಲ್ಲಿ ನೀವು ಬೇಯಿಸ್ಕೋಬೋದು ಇವನ್ನ. ಪ್ರತಿಯೊಂದು ಚಪಾತಿನೂ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ತವ ಕೂಡ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನೀಟಾಗಿ ಕಾಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಚಪಾತಿನ ಚೆನ್ನಾಗಿ 2 ಕಡೆ ಮಗಚಿ ನಾವು ಬೇಯಿಸ್ಕೊಂಡು ಪ್ರತಿಯೊಂದು ಚಪಾತಿನೂ ಉಬ್ಬಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ರೆಡಿ ಮಾಡೋಕ್ಕೆ ಈ ಒಂದು ಚಪಾತಿ ಮಾಡಬೇಕಾದ್ರೆ ನಿಮಗೆ ಖುಷಿಯಿಂದ ಮಾಡ್ತೀರಾ. ಎಲ್ಲ ಚಪಾತಿನೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ ಅಂತ. ಯಾಕಂದರೆ ಈ ಚಪಾತಿ ಮಾಡಿಕೊಟ್ರೆ ರಾಗಿದು ಡೈಲಿ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ತುಂಬ ತೆಳುವಾಗಿರುತ್ತಲ್ವ, ಹಾಗಾಗಿ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬಂದಿದೆ. ಇದೇ ರೀತಿ ಎಲ್ಲ ಚಪಾತಿನೂ ಬಂದಿತ್ತು. ಈಗ ಇದ್ರ ಜೊತೆಗೆ ಚಟ್ನಿ ಪುಡಿ ಆಗಿರ್ಬೋದು, ಬದನೆಕಾಯಿ ಪಲ್ಯ ಆಗಿರ್ಬೋದು, ಯಾವುದಾದ್ರೂ ಮಾಡ್ಕೋಬೋದು. ಇವಾಗ ನೋಡಿ ಒಂದೇ ಒಂದು ಕಪ್ಪಲ್ಲಿ ಒಂದು 10-11 ಚಪಾತಿ ಬಂದಿತ್ತು, ಸಾಫ್ಟಾಗಿರುವ ಚಪಾತಿ. ಇವಾಗ ನಾನು ಒಂದು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಮೆತ್ತಗಾಗಿ ಬಂದಿದೆ, ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಉಬ್ಬಿ ಬಂದಿರೋ ಒಂದು ಚಪಾತಿ ನೋಡಿ, ಈ ಲೇಯರ್ ಆಗಿ ಬಂದಿದೆ. ಈ ರೀತಿ ಪ್ರತಿಯೊಂದು ಚಪಾತಿನೂ ಕೂಡ ನಿಮಗೆ ಸಿಗುತ್ತೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ಚಪಾತಿನೂ ಈ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ.
ಇಲ್ಲಿ ನಾನು ಚಪಾತಿನ ಹಾಕ್ಕೊಂಡು ಒಂದು ಮೊಳಕೆ ಕಾಳುಗಳನ್ನು ಇಟ್ಕೊಂಡಿದ್ದೀನಿ, ಒಂದು ಪುಡಿ ಚಟ್ನಿ, ಶೇಂಗಾ ಪುಡಿ ಚಟ್ನಿ, ಒಂದು ಟೊಮೆಟೊ ಗೊಜ್ಜನ್ನ ಇಟ್ಕೊಂಡಿದ್ದೀನಿ. ಯಾವ ರೀತಿ ಪಲ್ಯ ಚಟ್ನಿಗಳನ್ನು ಕೂಡ ಮಾಡ್ಕೋಬೋದು. ಹಸಿ ಖಾರದ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಶೇಂಗಾದ ಪುಡಿ ಚಟ್ನಿ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ. ಇವತ್ತಿನ ಆರೋಗ್ಯಕರವಾದ ತೆಳುವಾಗಿರುವ ಚಪಾತಿ, ರಾಗಿ ಚಪಾತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.